ನಾನಂದು ಸರಿ, ನನ್ನಲ್ಲಿ ಯೋಗ್ಯತೆ ಇದೆ, ಜೀವರಾಶಿಗಳನ್ನು ಪೊರೆಯುವ ತಾಯಿಯ ಸ್ಥಾನದಲ್ಲಿ ನಾನಿದ್ದೇನೆ. ಹಾಗಾಗಿ ತಂದೆ ಅನ್ನುವ ಗೌಣ, ಸೃಷ್ಟಿ ಅನ್ನುವುದು ಆ ಜೀವಿಗಳಿಗೆ ಅವಶ್ಯಕತೆ ಇಲ್ಲ. ಬದುಕುವುದಕ್ಕೆ ಆಧಾರ ತಾಯಿ. ಆ ತಾಯಿಯೇ ನಮಗೆ ಬೇಕಾದವಳು ಎಂಬುದನ್ನು ನೀನು ಒಪ್ಪಿಕೊಂಡಿದ್ದೀಯಲ್ಲ. ತಾಯಿಯ ಸ್ಥಾನದಲ್ಲಿರುವ ನಾನು ಶ್ರೇಷ್ಠ ಎಂದು ನೀನು ಹೇಳಿದ ಮೇಲೆ ನಿನಗೆ ನನ್ನಲ್ಲಿ ಸೇರಲಿಲ್ಲ. ಮಾತಾಡೋದ್ರೆ ವಿಷಯ ಗೊತ್ತಾಗುದಿಲ್ಲ. ನನಗೆ ಸಿಟ್ಟು ಬಂದದ್ದು. ಸಿಟ್ಟು ಬಂದ್ರೆ ಹೀಗಾಗಿ ಹೀಗೆ ಯಾಕೆ ಸಿಟ್ಟು ಬಂದದ್ದು? ಶಿವಣ್ಣ ಬೆಳಿಗ್ಗೆ ಬರ್ತಾರೆ. ನಾಲ್ಕು ಹಲ್ಲು ಬಿಟ್ಟು ಮುಗುಲನೆಯನ್ನು ಸೂಸಿ ಹರಣನ್ನು ನಿನ್ನ ಬುದ್ಧಿಯೊಳಗೆ ಹಾಕಿಸಿಕೊಂಡು ಬಿಟ್ಟು. ಹಾಗೇನೂ ಇಲ್ಲ ಬ್ರಹ್ಮ. ಮತ್ತೆ ವಶೀಕರಣ ನಾನು ಮಾಡದ್ದು. ವಶೀಕರಣ ಅಲ್ಲದೆ ಇನ್ನೇನು? ನನ್ನಲ್ಲಿ ಅರ್ಹತೆ ಇದೆ ಎಂಬುದನ್ನು ತಿಳಿದು ಸೇರಿಕೊಂಡಿದ್ದ. ನನ್ನ ವಿಷಾದವಾದ ಹೃದಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅವನಿಂದಲೇ ಆಗಲಿಲ್ಲವಲ್ಲ. ನಿನಗೆ ತಿಳಿಯಿತಲ್ಲ, ಅವನಿಗೆ ಗೊತ್ತಾಗಲಿಲ್ಲ ಎನ್ನುವ ಹಾಗೆ. ಅವನಿಗೆ ಗೊತ್ತಾಗಿಯೇ ನನ್ನಲ್ಲಿ ಸೇರುವುದರಿಂದ ಅವ ಜ್ಞಾನೇಶ್ವರ. ಹರಿ ಎನ್ನ ನುಡಿ ಹರಿ ಅಷ್ಟು ತಿಳಿದು ತಪ್ಪು ಅಂತ ನಿನಗೆ ಅರ್ಥ ತಪ್ಪು ಎನ್ನುವ ನಿನ್ನನ್ನು ಪ್ರಶ್ನಿಸುವುದು. ನನ್ನಲ್ಲಿ ಕೇಳಿದ್ರೆ ಹೌದು ಅಂತ ಹೇಳು. ಏನು ಹೌದು? ನೀವಿಬ್ಬರು ಒಂದಾದರೇನು? ಹೆದರಿಕೆ. ನೀನು ಭಯ ಹೊಂದಬೇಕು ಎಂದು ನಾವು ಒಂದಾದದ್ದಲ್ಲ, ಒಂದಾಗಿ ನಾವು ಕಾರ್ಯವನ್ನೆಸಗೋಣ ಅಂತ. ನಿನ್ನ ಪಕ್ಷವನ್ನು ಸೇರಿಕೊಂಡ ಕೂಡಲೇ ಜ್ಞಾನೇಶ್ವರ ಎನ್ನುವಾಗೆ ಸಂಬೋಧಿಸಿಬಿಟ್ಟೆ. ಮೊದಲೇ ಜ್ಞಾನಿಯಾದ ನಿನ್ನನ್ನು ಮಾತೃಸ್ಥಾನವನ್ನು ತುಂಬಿಕೊಂಡವ ಎನ್ನುವಾಗೆ ಬಾಯಿ ತುಂಬ ಹೊಗಳಿಬಿಟ್ಟ. ನಾನು ಪಿತೃಸ್ಥಾನವನ್ನು ಧರಿಸಿಕೊಂಡವನು. ಇರಲಿ, ನೀನೇನು ನಾನೇನೆಂದು ನಾನು ತೋರ್ಪಡಿಸುತ್ತೇನೆ. ಹೇಗೆ? ಇದೇನು? ಅದು ಹಸ್ತ. ಇದು ನನ್ನ ಹಸ್ತ, ಬ್ರಹ್ಮ ಹಸ್ತ. ನಿನ್ನ ಕೆನ್ನೆಗೆ ಬಂದಿತ್ತು, ಕಪಾಲಕ್ಕೆ ಬಡಿದರು, ಗಡ್ಡವಂತ ಹೇಳಿದ. ವಾದದಿ ಬಲವಿಲ್ಲ ಶೋಧನೆ ಸಾಧಿಸಿ ತಿಳಿಯುವ ಹೋದ ಕಲ್ಪನೆ ಲಯವಾದ ಪ್ರಪಂಚಬೋದು. ಹೋದ ಕಲ್ಪನೆ ಲಯವಾದ ಪ್ರಪಂಚವು ಐದಿ ಬರದಿ ನೆಲೆದಿರುವಾಗ ವಿಧಿಯೇ. ಓ ವಿಧಿಯೇ ಎಂದು ನಮ್ಮ ಹಸ್ತವನ್ನು ಹಣೆ ಮೇಲೆ ಹೊಡೆಕೊಳ್ಳುವ ಸ್ಥಿತಿಯಾಗಿದೆ. ಸಿಟ್ಟು ಬಂತಲ್ಲ. ಈಶ ನನ್ನ ಜೊತೆಯಲ್ಲಿದ್ದಾನೆ ಎನ್ನುವ ಕಾರಣಕ್ಕೆ ಈ ರೀತಿಯ ಕ್ರೋಧ. ನನ್ನ ಕೈ ನನ್ನ ಹಣೆಗೆ ಹೊಡೆಯುವುದಲ್ಲ, ನಿನ್ನ ಹಣೆಗೆ ಹೊಡೆಯುತ್ತೇನೆ ಅಂತ ಹೇಳಿದ್ದ. ಅದಕ್ಕೆ ಅವಕಾಶ ಸಿಕ್ಕಿದ್ರಲ್ಲ ಹೊಡೆಯುವುದು. ಹೌದು. ಈಗ ರಟ್ಟೆಯಲ್ಲಿ ಬಲ ಇದ್ದವ ಪೆಟ್ಟಿನಲ್ಲಿ ದೊಡ್ಡವನಾಗುವುದು. ಯಾಕೆ ಆಗುವುದಿಲ್ಲ? ಹಾಗೆ ನನಗೆರಡು ಹೊಡೆದು ಇನ್ನೊಬ್ಬ ಶ್ರೇಷ್ಠ ಎನಿಸಿಕೊಳ್ಳಿ ಯೋಚನೆ ಮಾಡ್ತಾ ಇದ್ದ. ಅದನ್ನು ಕೇಳಿದರೆ ಇದನ್ನಾದ್ರೂ ಮಾಡಿಸಿ ಅಂತ. ವಾದದಿಂದ ಸಾಧಿಸುವುದಕ್ಕಾಗದೇ ಇದ್ದುದನ್ನು ಯುದ್ಧದಿಂದಲಾದರೂ ನಾನು ದೊಡ್ಡವನಾಗಬೇಕು ಎನ್ನುವ ಕಾರಣಕ್ಕೆ ಮುಂದುವರಿಯುತ್ತಾ ಇದ್ದೆ. ಈಗ ನೀನು ಹೊಡೆಯುವುದಕ್ಕೆ ಮುಂದೆ ಬರುವಾಗ ನಾನೇನು ನೋಡ್ತಾ ನಿಲ್ತೇನೆ ಅಂತ ಭಾವಿಸಿದ್ದೀಯಾ? ನೀನು ಹೊಡೆಯುತ್ತೇವೆ. ಹಾ, ಸಾಧ್ಯ ಉಂಟೆ? ಸಾಧ್ಯ ಇಲ್ಲದೆ ಒಬ್ಬಳೆ ಅಮ್ಮನ ಮಕ್ಕಳಲ್ವ ನಾವು. ಹಾಗಿದ್ರೆ ನೋಡಿ ನೋಡುವ. ನಿನ್ನ ಅವಸರ ನೋಡಿದರೆ ಬೇಗನೆ ಅನರ್ಥವನ್ನು ಮಾಡಿಕೊಳ್ಳುತ್ತೆ ಅಂತ ಆಗ್ತದೆ. ಯಾವುದನ್ನು ಯೋಚಿಸುವುದಿಲ್ಲ. ಯೋಚನೆ ಮಾಡಿಯೇ ಹೇಳಿದ್ದು. ನಾವು ಯಾವ ಕಾರ್ಯವನ್ನೂ ಮಾಡುವುದಿದ್ರು 3 ಬಾರಿ ಯೋಚನೆ ಮಾಡುವುದು. ಯುದ್ಧ ಮಾಡುವುದಕ್ಕಾದರೂ ಇದು ಸಾಧ್ಯವೋ ಕಾಲವೋ ಎಂಬುದನ್ನು ಯೋಚನೆ ಮಾಡಲಿಲ್ಲ. ನಾವು ತೊಡಗಿದೆವು ಎಂದು ಇಟ್ಟುಕೊಳ್ಳೋಣ. ಇದಕ್ಕೆ ಅಂತ್ಯ ಯಾವಾಗ? ಒಬ್ಬ ಗೆದ್ದಾಗ ಇನ್ನೊಬ್ಬ ಸೋತಾಗ ತೀರ್ಮಾನ ಆಗುವುದಿಲ್ವೇನು? ಅಮ್ಮ ಇನ್ನೊಮ್ಮೆ ಬರಬೇಕು ಅಂತ ಹೇಳುವುದ ನೀನು? ಯಾಕೆ? ನೀನು ನೀರಿನಲ್ಲಿ ಮುಳುಗಿ ಅಮ್ಮ ನನ್ನನ್ನೊಮ್ಮೆ ಕೈ ಕೊಟ್ಟು ಎಬ್ಬಿಸು ಅಂತ
ಅದುವಾಗ ಅವಳಿಗೆ ಬರದೆ ಇರುವುದಕ್ಕಾಗುತ್ತಿಲ್ಲ. ಯಾರು? ನೀನು ನಾನು ಸೋಲುವುದ? ನಾನು ಕೂಗುವುದ? ಅಮ್ಮ ಅಂತ ಕರೆಯುವುದ? ನಾನು ಗೆಲ್ಲುತ್ತೇನೆ ಎನ್ನುವ ಆತ್ಮವಿಶ್ವಾಸ ನನ್ನಲ್ಲಿದೆಯೋ? ಆತ್ಮವಿಶ್ವಾಸ ಒಂದೇ ಸಾಕಾಗುವುದಿಲ್ಲ. ನಮ್ಮ ಅಂತಸತ್ವ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದನ್ನು ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದೇನೆ. ಏನು ಅರ್ಥ ಮಾಡಿಕೊಂಡಿದ್ದು?